ಪಶುಪತಿಹಾಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಸುಧಾ ಡೊಳ್ಳಿನ್ ಅವಿರೋಧ ಆಯ್ಕೆ. ತಾಲೂಕಿನ ಪಶುಪತಿಹಾಳ ಗ್ರಾಮ ಪಂಚಾಯಿತಿಯಲ್ಲಿ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಶುಕ್ರವಾರದಂದು ನಡೆದ ಚುನಾವಣೆಯಲ್ಲಿ ಸುಧಾ ವಿ ಡೊಳ್ಳಿನ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಒಟ್ಟು 9 ಸದಸ್ಯ ಬಲ ಹೊಂದಿರುವ ಈ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನಕ್ಕೆ ಸುಧಾ ಅವರು ಮಾತ್ರ ನಾಮಪತ್ರ ಸಲ್ಲಿಸಿದ್ದರು. ಇವರ ವಿರುದ್ಧ ಬೇರೆ ಯಾರೂ ಸ್ಪರ್ಧಿಸದ ಕಾರಣ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿಯಾಗಿದ್ದ IAS ಪ್ರೊಬೇಷನರಿ ಅಧಿಕಾರಿ ಹಾಗೂ ತಾಲೂಕ್ ಪಂಚಾಯಿತಿ ಇಒ ಆದ ಕುಮಾರಿ ರಿತಿಕಾ ವರ್ಮಾ ಅಧಿಕೃತವಾಗಿ ಘೋಷಿಸಿದರು. ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷೆ ಸುಧಾ ವಿ ಡೊಳ್ಳಿನ್ ಅವರು ಮಾತನಾಡಿ, ಪಂಚಾಯಿತಿಯ ಸರ್ವ ಸದಸ್ಯರನ್ನು ವಿಶ್ವಾಸಕ್ಕೆ ಪಡೆದು ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ತಿಳಿಸಿದರು. ಗ್ರಾಮಕ್ಕೆ ಅಗತ್ಯವಿರುವ ಮೂಲಭೂತ ಸೌಕರ್ಯಗಳನ್ನು ಆದ್ಯತೆಯ ಮೇಲೆ ಒದಗಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದು ಭರವಸೆ ನೀಡಿದರು. ಈ ಕಾರ್ಯಕ್ಕೆ ಗ್ರಾಮದ ಗುರು ಹಿರಿಯರು ಹಾಗೂ ಸಾರ್ವಜನಿಕರು ಸಹಕಾರ ಅತ್ಯಂತ ಅಗತ್ಯವಾಗಿದ್ದು ಎಲ್ಲರ ಸಹಕಾರವನ್ನು ಅವರು ಈ ಸಂದರ್ಭದಲ್ಲೇ ಮನವಿ ಮಾಡಿದರು. ಇದೇ ವೇಳೆ ನೂತನ ಅಧ್ಯಕ್ಷರಾದ ಸುಧಾ ವಿ ಡೊಳ್ಳಿನ್ ಅವರನ್ನು ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು ಹಾಗೂ ಗ್ರಾಮದ ಗುರು ಹಿರಿಯರು ಸೇರಿ ಸನ್ಮಾನಿಸಿ ಗೌರವಿಸಿದರು. ಚುನಾವಣಾ ಪ್ರಕ್ರಿಯೆಯಲ್ಲಿ ತಾಲೂಕು ಪಂಚಾಯಿತಿ ಇಒ ಜಗದೀಶ್ ಕಮ್ಮಾರ್, ಪಂಚಾಯಿತಿ ಉಪಾಧ್ಯಕ್ಷರಾದ ಮಹಂತಪ್ಪ ವಿ ನಾಗಲಿಂಗನರವರು, ಸದಸ್ಯರಾದ ರೇಣವ್ವ ಮಲ್ಲಾಪುರ್, ಮಂಜವ್ವ ಮಾಡಳ್ಳಿ, ಸುನಂದಾ ಮಾನೇದ್, ಶಿವಾನಂದ್ ಮಲ್ಲಾಪುರ್, ಅಲ್ಲಾವಿ ನದಾಫ್, ಚೆನ್ನಪ್ಪ ಕುರ್ತಕೋಟೆ ಹಾಗೂ ಶೀಲಾ ಮರೋಳ್, ವೀರನಗೌಡ ಪಾಟೀಲ್, ಬಸವರಾಜ್ ನಾಯ್ಕರ್, ರಾಯಪ್ಪ ಡೊಳ್ಳಿನ್, ಶಿವಲಿಂಗಪ್ಪ ವಡಕನ್ನವರ್, ಶಂಕರಪ್ಪ ವಡಕನ್ನವರ್, ಹೊನ್ನಪ್ಪ ಹಸರಾವಿ, ಶೇಖಪ್ಪ ಕಟಗಿ, ಗುರುರಾಜ್ ಮಲ್ಲಾಪುರ್, ರಾಘವೇಂದ್ರ ನಾಯ್ಕರ್ ಸೇರಿದಂತೆ ಅನೇಕ ಗ್ರಾಮಸ್ಥರು ಡೊಳ್ಳಿನವರು ಆಯ್ಕೆಯಾಗಿರ್ತಾರೆ ಅಂತ ಹೇಳೋಕೆ ಭಾಳ ಸಂತೋಷ ಆಕತಿ. ಅದರ ಜೊತೆಗೆ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ 9 ಜನ ಸದಸ್ಯರಿದ್ದು ಅವರೆಲ್ಲರೂ ಒಗ್ಗಟ್ಟಾಗಿ ಆಡಳಿತವನ್ನು ಅಚ್ಚುಕಟ್ಟಾಗಿ ಮಾಡಿಕೊಂಡು ಹೋಗಿದ್ದಾರೆ. ಮುಂದಾದರೂ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗಬೇಕು. ಅದರ ಜೊತೆಗೆ ಗ್ರಾಮದ ಎಲ್ಲ ಸರ್ವ ಜನಾಂಗದವರು ಈ ಒಂದು ಚುನಾವಣೆಗೆ ಎಲ್ಲರೂ ಸಂತೋಷಪಟ್ಟು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದಕ್ಕೆ ಎಲ್ಲರಿಗೂ ಹೆಮ್ಮೆ ಐತೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ.